ವಿರೋಧ ವ್ಯಕ್ತವಾಗಿದೆ, ಹಿರಿಯರಿಗೆ ಅವಕಾಶ ಮಾಡಿಕೊಡ್ತಿಲ್ಲ, ಒಂದಿಷ್ಟು ಜನರ ಹೆಸರು ಕೈ ಬಿಡಲಾಗಿದೆ ಅನ್ನುವಂಥದ್ದು. ಇನ್ನೂ ಇಲ್ಲ, ಇನ್ನೂ ಈಗ ಒಂದನೇ ಹಂತ ಇಷ್ಟೇ. ಒಂದನೇ ಹಂತಲ್ಲದೆ ಇನ್ನೂ ಎರಡನೇ ಹಂತಿದೆ. ಎರಡನೇ ಹಂತದಲ್ಲಿ ಸುಮಾರು ಜನಕ್ಕೆ ಅವಕಾಶ ಇದೆ. ಸೊ ಈ ಹಿರಿಯರಿಗೆ ಮಾತ್ರ ಕೊಡುವಂಥ ಪ್ರಯತ್ನ ಆಗ್ತದೆ. ಪ್ರಮುಖವಾಗಿ DCM ಹುದ್ದೆಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ನೀವು ಕೂಡ ಹಿಂದೆ ಹೇಳಿದ್ರಿ, ಸಮುದಾಯವಾರು DCM ಒಂದು 3 ಕೊಟ್ಟರೆ ತುಂಬಾ ಅನುಕೂಲ ಆಗುತ್ತೆ ಸಂಘಟನೆಗೆ ಎಲ್ಲ. ಈಗ ಒಂದೇನು ಕೊಟ್ಟಿದ್ರೆ ನಾವು ಕೇಳಿದ್ವಿ, ಅದೇನು ಎಷ್ಟು ಮಟ್ಟಿಗೆ ಅದು ನಿಜ ಗೊತ್ತಿಲ್ಲ. ಪರಮೇಶ್ವರ್ ಮಾತ್ರ ಕೊಡ್ತಾರೆ ಅಂತ ಗೊತ್ತಿಲ್ಲ, ಎಷ್ಟು ಮಾಡ್ತಾರ ಅಂತಿಮವಾಗಿ ನೋಡೋಣ. ನಾವು ಇನ್ನೂ ವೇಟ್ ಮಾಡಬೇಕು, ಇನ್ನೂ ಚರ್ಚೆಯಲ್ಲಿದೆ ಅದು. ಬಹುಶಃ ಎನಿ ಟೈಮ್ ಅನೌನ್ಸ್ ಆಗ್ಬೋದು, ಎನಿ ಟೈಮ್. ಚರ್ಚೆ ಮಾಡಿದ್ವಿ ಅವ್ರಿಗೊಬ್ಬ ಹೇಳಿದೀವಿ ಅಭಿಪ್ರಾಯನ. ಅಂತಿಮವಾಗಿ ಅವ್ರಿಗೆ ಬಿಟ್ಟಿದ್ದೀವಿ, ಅವ್ರ ನಿರ್ಣಯಕ್ಕೆ ಬಿಟ್ಟಿದ್ದೀವಿ, ಬಿಟ್ಟಿದ್ದೀವಿ. ಇದ್ದೇ ಇರ್ದು ಎಲ್ಲ ಆಗವ್ರು ಭಾಳ ಜನ ಇದ್ದಾರೆ. ಯಾವ ರೀತಿ ಮಾಡೋಕ್ಕಂತ ಗೊಂದಲ ಇದ್ದೇ ಇರ್ತೈತೆ. ಎರಡನೇ ಹಂತ ಆಗುವವರೆಗೆ ಇದು ಇದ್ದೇ ಇರ್ತೈತೆ, ಮುಂದುವರೆದೈತೆ. ಆದಷ್ಟು ಬೇಗ ಅದು ಆಗ್ಬೇಕಂತ ನಮ್ಮ ಆಸೆ ಇದೆ, ಆದಷ್ಟು ಬೇಗ ಎರಡನೇ ಹಂತ ಕೂಡ. ತಮ್ಮ ವಿರುದ್ಧ ಏನಾದರೂ ಷಡ್ಯಂತ್ರ ಏನಾದರೂ ನಡೀತಾ ಇದೆ ಸರ್? ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ವಿಡಿಯೋಗಳು, ಕೆಲವೊಂದು ಪೋಸ್ಟರ್ಗಳು ಹರಿದಾಡ್ತಾ ಇದೆ ಸರ್. ಸಿದ್ದರಾಮಯ್ಯನವ್ರಿಗೆ ಚೂರಿ ಹಾಕಿದ್ರು ಅಂತಾವ್ ನೀವು ಹೋದ್ರೆ ಎಲ್ಲಾ ನಾಯಕರ ವಿರುದ್ಧ ಅಂತಾವ್ ಇದಾವೆ. ಎಲ್ಲಾ ನಾಯಕರ ವಿರುದ್ಧ ನೀವು ಸೋಷಿಯಲ್ ಮೀಡಿಯಾದ ಹುಡುಕ್ರೆ ಎಲ್ಲರೂ ಇದ್ದೇ ಅದಾವೆ, ಯಾರ್ದಿಲ್ಲ ಅಂತಿಲ್ಲ. ಅವು ಬರ್ತಾವೆ, ಅವಾಗ ಅಷ್ಟಕ್ಕಷ್ಟು ಒಂದೆರಡು ಓಡಾಡ್ತಾವ, ಮುಗೀತು, ಅಷ್ಟೇ ಕತೆ. ಅದು ಮಾಡಿರ್ಬೇಕು, ಯಾರು ನಮ್ಗೆ ಆಗಲ್ಲ ಮಾಡಿರ್ಬೋದು ಅಷ್ಟು. ಅವಾಗ ಹೇಳಿದ್ದೀನಿ ನಾನು, ಯಾರು ಮಾಡಿರ್ಬೋದು. ಎಫ್ಐಆರ್ ಆಗಿದೆ, ಹುಡುಕ್ತಿದ್ದಾರೆ ಯಾರು ಅದನ್ನ ಮಾಡ್ತಿದ್ದಾರೆ ಅಂತ. ನೋಡೋಣ, ಗೊತ್ತೇ ಆಗ್ತೈತಿ ಯಾರು ಮಾಡಿದಾರೆ. ನಿಮಗೆ ಕೆಪಿಸಿಸಿ ಹುದ್ದೆ ತಪ್ಪಿಸುವಂತ ಪ್ರಯತ್ನಗಳೇನು ಆಗ್ತಿದೆ ಸರ್? ಯಾಕಂದ್ರೆ ನೀವೇ ಬೆಸ್ಟ್ ಚಾಯ್ಸ್ ಅನ್ನೋ ರೀತಿಯಲ್ಲಿ ಅಭಿಪ್ರಾಯಗಳಿತ್ತು. ಇಂಥ 10 ಬಂದರೂ ತಪ್ಪಿಸ್ಲಿಕ್ಕೆ ಆಗೋಲ್ಲ, ಇಂಥ 100 ಬಂದರೂ ಏನು ಮಾಡ್ಲಿಕ್ಕೆ ಆಗೋಲ್ಲ. ಅದೇನು ಪ್ರಶ್ನೆ ಇಲ್ಲ. ಅವ್ರ ಸಮಾಧಾನಕ್ಕೆ ಅವ್ರು ಹಾಕಿರ್ಬೇಕಷ್ಟೇ. ಓಕೆ, ಥ್ಯಾಂಕ್ ಯು. ಕೆಪಿಸಿ ಸ್ಥಾನಕ್ಕೆ ಬೇಕಿ ಹರಿಪ್ರಸಾದ್ ಹೆಸರು ಕೇಳಿ ಬರ್ತಾರೆ. ಅದೇ ಮಾಡ್ತಾರೆ, 3-4 ಜನ ಅಲ್ಲೂ ಇದೆ. ಯಾರಿಗೆ ಅಂತಿಮವಾಗಿ ಆಗ್ತೈತಿ ಎಲ್ಲರೂ ಅವ್ರ ಜೊತೆ ಕೂಡಿ ಕೆಲಸ ಮಾಡ್ಬೇಕಷ್ಟೇ. ಹೌದು, ಅದೇ ನಮಗೆ ಮಾನದಂಡ, ಅದು ಬಹಳ ಮುಖ್ಯವಾಗಿದೆ. ನೋಡೋಣ, ಒಬ್ಬ ವ್ಯಕ್ತಿ ಒಂದು ಹುದ್ದೆ ಅಂತ ಹಿಂದೆ ಸಾಕಷ್ಟು ರೆಸಲ್ಯೂಷನ್ ಆಗಿದೆ. ಈಗ ಸಚಿವ ಸ್ಥಾನ ಜೊತೆಗೆ ಕೆಪಿಸಿಸಿ ಅರ್ಥ ಕೊಡಬೇಕು ಅಥವಾ ಒಂದೇ ಕೊಟ್ಟರೆ ನಿಮ್ಗೆ ತೃಪ್ತಿ? ಅದೇನಾಗಿ ಅಂತಿಮವಾಗಿ ಹೇಳಿ ಬಂದೀವಿ. ಅಂತಿಮವಾಗಿ ಅವ್ರು ಏನು ನಿರ್ಧಾರ ಮಾಡ್ತಾರೋ ಅದನ್ನ ನಾನು ಒಪ್ಕೋಬೇಕು, ಎಲ್ಲರೂ ಕೂಡ ಒಪ್ಕೋಬೇಕು ಅಷ್ಟೇ. ಗೊತ್ತಿಲ್ಲ ಅದು ಯಾವಾಗ ಮಾಡ್ತಾರೆ, ಕಾದ್ ನೋಡೋಣ ಅಷ್ಟೇ. ನಾವು ಕಾದ್ ನೋಡ್ತಾ ಇದೀವಿ ಅಷ್ಟೇ. ಓಕೆ.